ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿಲ್ವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಏನಂದರೆ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂದರೆ ಮಶ್ರೂಮ್ನ ನಾನು ತೊಗೊಂಡಿದ್ದೀನಿ, ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಆಗಿದೆ ನೋಡ್ತಾ ಇದ್ದೀರಾ. ಇವಾಗ ಮಶ್ರೂಮ್ ಮೇಲೆ ಒಂದು ಲೇಯರ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ರಿಮೂವ್ ಮಾಡಿ ಆಗಿದೆ. ನೆಕ್ಸ್ಟ್ ನಾನು ಅದನ್ನು ಹಾಫ್ ಕಟ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಫುಲ್ ಆದರೂ ಹಾಕ್ಕೊಳ್ಬೋದು. ನಾನು ಹಾಫ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ಗೆ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಉಪ್ಪು. ಇವಾಗ ನಾನು ಕಬಾಬ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿಣ ಪುಡಿ, ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ರೈಸ್ ಫ್ಲೋರ್, ಲೆಮನ್, ಹಾಫ್ ಲೆಮನ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಎಗ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಎಗ್ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಮಸಾಲ ರೆಡಿಯಾಗಿದೆ. ಮಶ್ರೂಮ್ನೆಲ್ಲ ಹಾಕ್ಕೊಂಡು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡ್ತಾ ಇದ್ದೀರಲ್ಲ ಮಸಾಲೆ ಹೇಗೆ ಮಿಕ್ಸ್ ಆಗಿದೆ ಮಶ್ರೂಮ್ಗೆ ಅಂತ. ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಲಿ. ಇವಾಗ ಎಣ್ಣೆ ಬಿಸಿಯಾಗಿದೆ, ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀವು ಇದನ್ನ ತುಂಬ ಡೀಪಾಗಿ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಮಶ್ರೂಮ್ ಒಳಗಡೆ ಬೆಂದಿರಲ್ಲ, ಹಸಿ ಹಾಗೆ ಸಿಗುತ್ತೆ ನಮಗೆ ಫ್ಲೇವರ್. ಅದಕ್ಕೆ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.